ಇದೇನು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಅಮೃತ ಮಹೋತ್ಸವವನ್ನು ಒಂದು ಆಯೋಜಿಸಲಾಗಿದೆ. ಇದಕ್ಕೆ ನಾವೆಲ್ಲ ಭಾಗಿಯಾಗ್ತೀವಿ. ಕಾರಣ ಇಷ್ಟೇ, ವಿಷ್ಣುವರ್ಧನ್ ಅವರ ಕೊಡುಗೆ ಕೇವಲ ಸಾಂಸ್ಕೃತಿಕ ಲೋಕಕ್ಕೆ ಮಾತ್ರ ಆಗಿರಲಿಲ್ಲ, ಅದು ಇಡೀ ಒಂದು ಹೆಣ್ಣು ಜನಾಂಗಕ್ಕೆ, ಅಂದರೆ ಅವರಿಗೆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಒಂದು ಗೌರವ ಇತ್ತು ಅದನ್ನು ಅವರ ಶ್ರೀಮತಿಯವ್ರನ್ನೇ ಅವರು ತಾಯಿ ಅಂತ ಕರಿತಾಯಿದ್ರು, ಮಾಯಿ ಅಂತ ಕರಿತಾಯಿದ್ರು. ಬಹುಶಃ ನಾವು ಇವತ್ತು ಆ ಒಂದು ಮಾತಿಗೆ, ಅಂದರೆ ಆ ಮಾತೃ ಭಕ್ತಿಯಿಂದ ಅವರು ಕೆಲಸ ಮಾಡಿದ ಈ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಅದಕ್ಕೆ ಅವರು ಯಾವತ್ತೂ ಶಾಶ್ವತವಾದ ಕನ್ನಡ ಚಿತ್ರರಂಗಕ್ಕೆ ಅವರು ಯಜಮಾನ ಅಂತಲೇ ಕರೆಯೋಕ್ಕಾಗತ್ತೆ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಆ ಯಜಮಾನ ಚಿತ್ರವನ್ನು ನೋಡಿದ ನಂತರ ಅವರು ಭಾವುಕರಾಗಿ ಹೇಳಿದ ಒಂದು ಮಾತು, ನಾನು ನಿಮ್ಮನ್ನು ನೋಡಬೇಕು, ನಾನು ನಿಮ್ಮನ್ನು ನೋಡಬೇಕು ಅಂತ ಕೇಳಿದಾಗ, ಇಲ್ಲ ನೀವು ಇರೋ ಜಾಗಕ್ಕೆ ನಾನೇ ಬರ್ತೀನಿ ಅಂತ ಹೇಳಿ ಈ ಯಜಮಾನ ಆ ಯಜಮಾನನ ನೋಡೋಕ್ಕೆ ಹೋಗ್ತಾರೆ. ಇದು ನಮ್ಮ ಬಾಂಧವ್ಯ, ಕನ್ನಡ ಚಿತ್ರರಂಗದ ಒಂದು ಗಟ್ಟಿತನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನನಗೆ ಈ ಒಂದು ಅಮೃತ ಮಹೋತ್ಸವ ಯಾಕೆ ಬೇಕು ಅಂತ ಕೇಳಿದಾಗ ನನಗೊಂದು ನೆನಪಾಯಿತು. ಅದು ಕೇವಲ ಅಮೃತ ಮಹೋತ್ಸವ ಒಂದು ಆಚರಿಸಿ ಅಲ್ಲಿಗೆ ಬಿಟ್ಟುಬಿಟ್ರೆ ಅದು ಆಗೋದಿಲ್ಲ. ಆ ಒಂದು ಹೆಸರಿನಲ್ಲಿ ಅಮೃತ ಉತ್ಸವದ ಒಂದು ಭವನ ಆಗಬೇಕು, ಅದು ವಿಷ್ಣುವರ್ಧನ್ ಹೆಸರಲ್ಲಿ ಆಗಬೇಕು ಅನ್ನೋದು ನನ್ನ ಇಚ್ಛೆ. ಇದು ಕೆಲವೇ ದಿನ ಇದ್ದರೂ ಕೂಡ 10-12 ವರ್ಷದಲ್ಲಿ ಕೆಲಸ ಮಾಡಿದಂಥ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಸ್ವರೂಪವನ್ನೇ ಕೊಟ್ಟಂಥ ಶಂಕರ್ ನಾಗ್ ಹೆಸರಿನಲ್ಲಿ ಅವರು ಶ್ರೀಮತಿ ಅರುಂಧತಿ ನಾಗ್ ಅವರು ಒಂದು ರಂಗಶಂಕರ ಅಂತ ಒಂದು ಮಾಡಿ ಇವತ್ತಲ್ಲಿ ಪ್ರತಿದಿನ ನಾಟಕದ ಒಂದು ಕೆಲಸ ನಡೀತಾ ಇರುತ್ತೆ. ಬಹುಶಃ ನನಗೆ ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಇವತ್ತಿಗೂ ಅಲ್ಲಿ ಟಿಕೆಟ್ ಸಿಗೋದಿಲ್ಲ, ಹೌಸ್ಫುಲ್ ಆಗಿಬಿಡುತ್ತೆ. ಸರಿ, ಸುಮಾರು 300 ಸೀಟ್ ಇದೆ. ಆ 300 ಸೀಟು ಬಾಬು ಸರ್, ಪ್ರತಿನಿತ್ಯ ಪ್ರತಿ ನಾಟಕಕ್ಕೂ ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದೊಂದು ಶಾಶ್ವತವಾಗಿ ರಂಗಶಂಕರ ಅಂತ ಶಂಕರ್ನಾಗ್ ಹೆಸರಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತು. ಯಾಕೆಂದರೆ ಶಂಕರ್ನಾಗಿಗೆ ಇದ್ದಂಥ ಆ ರಂಗಭೂಮಿ ಬಗ್ಗೆ ಇದ್ದಂಥ ಅತ್ಯಂತ ಆಸಕ್ತಿ ಅದೇ ರೀತಿ ಸಿನಿಮಾ ಬಗ್ಗೆನೂ ಇತ್ತು. ಆದರೆ ಅದಕ್ಕೂ ಮೀರಿದ್ದು ವಿಷ್ಣುವರ್ಧನ್. ಯಾವ ವಿಚಾರದಲ್ಲಿ ಅಂದರೆ, ಯಾವುದೇ ಕಲಾವಿದ, ಯಾವುದೇ ನಿರ್ದೇಶಕ, ಯಾವುದೇ ನಿರ್ಮಾಪಕ ಏನೇ ಕನ್ನಡಕ್ಕೆ ಒಂದು ಕೊಡುಗೆ ಕೊಟ್ಟ ತಕ್ಷಣ ಅವ್ರನ್ನ ಮನೆಗೆ ಕರೆಸಿ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸೋದು ಅದು ವಿಷ್ಣುವರ್ಧನ್ ಅವರ ವಾಡಿಕೆ ಆಗಿತ್ತು. ಬಹುಶಃ ನನಗೆ TN ಸೀತಾರಾಮ್ ಅವರ ಒಂದು ಸೀರಿಯಲ್ ನೋಡಿಬಿಟ್ಟು ಅವ್ರನ್ನೆಲ್ಲ ಕರೆಸಿ ಮನೆಗೆ ಆ ಕಲಾವಿದರನ್ನೆಲ್ಲ ಬೆನ್ನು ತಟ್ಟಿದ ಮಹಾನ್ ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್. ಸೊ ಹೀಗಾಗಿ ವಿಷ್ಣುವರ್ಧನ್ ಅನೇಕ ಕೆಲಸಗಳನ್ನ ನಾವು ಸ್ಮರಿಸ್ತೀವಿ, ಇವತ್ತು ಅದನ್ನು ಉಸಿರಾಡ್ತೀವಿ. ನನಗೆ ಒಂದು ಹೆಜ್ಜೆ ಜಾಸ್ತಿ ಅಭಿಮಾನ, ಯಾಕೆಂದರೆ ನನ್ನ ಸಹಪಾಠಿ, ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿ, ಅದಕ್ಕೂ ಮುಂಚೆ ನ್ಯಾಷನಲ್ ಹೈಸ್ಕೂಲ್ನ ಗೆಳೆಯ ನನಗೆ. ಅವರು ಮಾಡಲ್ ಹೈಸ್ಕೂಲಲ್ಲಿ ಓದ್ತಾಯಿದ್ರು, ನಾನು ನ್ಯಾಷನಲ್ ಹೈಸ್ಕೂಲಲ್ಲಿ ಓದ್ತಾಯಿದ್ದೆ. ಬಹುಶಃ ಚಾಮರಾಜಪೇಟೆಗೂ ಗಾಂಧಿ ಬಜಾರ್ಗೂ ಅಂತರ ಕೇವಲ 1 ಕಿಲೋಮೀಟ್ರ್ ಇತ್ತು ಅಷ್ಟೇ. ಬಟ್ ಏನಂದರೆ ನನಗೂ ಗೊತ್ತಿರಲಿಲ್ಲ, ನಾನು ಒಂದು ಕಾಲದಲ್ಲಿ ಅವ್ರ ಜೊತೆ ಅಭಿನಯಿಸ್ತೀನಿ, ಸಿನಿಮಾಗೆ ಬರ್ತೀನಿ ಅಂತ ನನಗೂ ಕನಸು ಮೆಣಸಲ್ಲಿ ಎಣಿಸಿರಲಿಲ್ಲ. ಅವರಂತೂ ಮುಂಚಿನಿಂದ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ಅದನ್ನು ಅವರು ಈಡೇರಿಸಿದ್ರು. ಬಹಳ ಎತ್ತರಕ್ಕೆ ಅವರು ಬೆಳೆದರು. ಕನ್ನಡ ಚಿತ್ರರಂಗ ಮರೆಯಲಾಗದಂಥ ಅನೇಕ ಚಿತ್ರಗಳನ್ನು ಕೊಟ್ಟರು. ಅದಕ್ಕೆ ಕೊಡೋದಕ್ಕೆ ಕಾರಣವಾಗಿರೋದು ಮಹಾನ್ ಪುರುಷ ರಾಜೇಂದ್ರ ಸಿಂಗ್ ಬಾಬು ಅವರು ಇಲ್ಲೇ ಕೂತಿದ್ದಾರೆ. ಅವರ ಮತ್ತು ವಿಷ್ಣುವರ್ಧನರ ಒಡಂಬಡಿಕೆ ಬಹಳ ಮೆಚ್ಚತಕ್ಕದ್ದು. ಹೀಗಾಗಿ ಅವರ ಹೆಸರಿನಲ್ಲಿ ಅಮೃತ ಮಹೋತ್ಸವವನ್ನು ಮಾಡ್ತಾ ಇರುವಾಗ ಎಲ್ಲವನ್ನು ಮರೆತು, ಇದಕ್ಕೆ ಯಾವುದೇ ಒಂದು ಗೆರೆ ಅಡ್ಡದಾರಿ ಏನಿಲ್ಲ ಸರ್, ನಾವೆಲ್ಲ ನಿಂತು ಮಾಡುವಂಥ ಕೆಲಸ ಇದು. ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಯಾವತ್ತೂ ನಮಗೆ ಸಹಕಾರಿಯಾಗಿರ್ತಾರೆ. ಯಾಕೆಂದರೆ ಯಾವಾಗಲೂ ನಾನು ಕಂಡಂತಹ ಈ ಏನು ಚಿತ್ರರಂಗದಲ್ಲಿ ಮಾಧ್ಯಮ ಇದೆ, ಅದು ಪ್ರತಿನಿತ್ಯ ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ಎಲ್ಲರೂ ಮಾಡ್ತಾಯಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ, ವೈಯಕ್ತಿಕವಾಗಿ
ನಾನು ಇಲ್ಲಿ ಬಂದಿದ್ದೀನಿ. ಆದರೆ ನನಗೆ ಇನ್ನೊಂದು ಇದಿದೆ, ಯಾಕಂದರೆ ನನಗೆ ಚೇಂಬರು ಇದೆ, ಫಿಲಿಮ್ ಚೇಂಬರ್ ಇದೆ. ನಾನು ಇಲ್ಲಿ ಇನ್ನೂ ಅಲ್ಲಿ ಮಾತಾಡಿಲ್ಲ ನಾನು. ಆದರೂ ಕೂಡ ಈಗಾಗಲೇ ಒಂದು ಪತ್ರ ನಮ್ಮ ಅಧ್ಯಕ್ಷರಿಗೆ ನೆನ್ನೆ ಬಂದಿದೆ. ಅದನ್ನು ವೀರಕಪುತ್ರ ಅವರು ಕಳಿಸಿದ್ದಾರೆ. ಅದನ್ನು ಅಲ್ಲಿ ನಾವು ಮಂಡಿಸಿ ನಾವು ಇಡೀ ಚಿತ್ರರಂಗ, ಅಂದರೆ ಕೇವಲ ಅದು ವಾಣಿಜ್ಯ ಮಂಡಳಿ ಆಗಿರೋದಿಲ್ಲ, ಅದು ಕಲಾವಿದರ ಸಂಘ ಆಗಿರುತ್ತೆ, ನಿರ್ದೇಶಕರ ಸಂಘ ಆಗಿರುತ್ತೆ, ಒಟ್ಟಾರೆ ಕನ್ನಡ ಚಿತ್ರೋದ್ಯಮ ಜೊತೆಗೆ ನನ್ನ ಒಂದು ಆಶಯ ಏನಂದರೆ ಅದು ಕೇವಲ ಕನ್ನಡದ ಉತ್ಸವ ಆಗಬಾರ್ದು, ಅದು ಭಾರತೀಯ ಉತ್ಸವ ಆಗಬೇಕು ಅವ್ರ ಹೆಸರಲ್ಲಿ. ಇಟ್ ಶುಡ್ ಬಿಕಮ್ ಎ ನ್ಯಾಷನಲ್ ಇವೆಂಟ್, ಒಂದು ರಾಷ್ಟ್ರ ಮಟ್ಟದ ಒಂದು ಕೆಲಸ ಆಗಬೇಕು. ಯಾಕೆಂದರೆ ಅವರು ಎಲ್ಲ ಭಾಷೆಯಲ್ಲೂ ಕೆಲಸ ಮಾಡಿದ್ದಾರೆ. ಬಹುಶಃ ಅವ್ರಿಗೆ ಇದ್ದಂಥ ಒಂದು ಅಪಾರವಾದಂಥ ಇದು ಅಂತಂದರೆ ಈ ಚಿತ್ರರಂಗ, ಕನ್ನಡ ಚಿತ್ರರಂಗ ಬೆಳಿಬೇಕು, ಜೊತೆಗೆ ಬೇರೆ ಚಿತ್ರರಂಗದವರು ಕನ್ನಡವನ್ನು ನೋಡ್ತಾ ಇಲ್ಲಿ ಬೆಳಿಬೇಕು ಅನ್ನೋದು ಭಾಳ ದೊಡ್ಡ ಮನಸ್ಸಿತ್ತು ಅವರಿಗೆ. ಹಾಗಾಗಿ ಅವ್ರ ಜೊತೆ ನಾನು ಕೆಲಸ ಮಾಡುವಾಗ ತುಂಬ ಕಲಿತೆ. ಇವತ್ತು ಅವರ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ನನ್ನ ಮಿತ್ರ, ಲೇಖಕ ವೀರಕಪುತ್ರ ಶ್ರೀನಿವಾಸ್ ಅವರು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ಇದು ಆರ್ಥಿಕವಾಗಿ ನೀವು ಇಷ್ಟಾಗತ್ತೆ ಅಷ್ಟಾಗತ್ತೆ ಈಗಲೇ ತೀರ್ಮಾನ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಕಡೆಯಿಂದ ಸಹಕಾರ ಬೇಕೇ ಬೇಕಾಗತ್ತೆ. ಆ ಸಹಕಾರ ಕೊಡುವಲ್ಲಿ ನಾವು ಕೂಡ ಶ್ರಮ ವಹಿಸ್ತೀವಿ ಅನ್ನೋದನ್ನು ಇಲ್ಲಿ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಬರೋವಾಗಲೂ ಬರಿಗೈಯಲ್ಲೇ ಬಂದಿದ್ದು, ಹೋಗೋವಾಗಲೇ ಬರಿಗೈಯಲ್ಲೇ ಹೋಗೋದು. ಆದರೆ ನಾವು ಏನಾದರೂ ಒಂದು ಕೆಲಸವನ್ನು ಶಾಶ್ವತವಾಗಿ ಚಿತ್ರರಂಗ ನೋಡಿ ಅದಕ್ಕೆ ಅಪ್ಪ ಈ ಥರ ಇದ್ದರೆ ಇಂಥವ್ರು ಇದ್ದರು ಅಂತ ಹೇಳೋ ಕೆಲಸವನ್ನು ಮಾಡೋದ್ರಲ್ಲಿ ನಾನು ಇದ್ದೀನಿ ನಿಮ್ಮ ಜೊತೆಗೆ. ಹಾಗೆ ಬಾಬು ಸಾರು ಇದ್ದಾರೆ. ಯಾಕೆಂದರೆ ಈಗಷ್ಟೇ ಮಾತಾಡ್ತಾಯಿದ್ವಿ, ಬಾಬು ಸಾರು ನಾನು ಮಾತಾಡ್ತಾಯಿದ್ವಿ. ಅವರ ಇನ್ನೂ ಸ್ವಲ್ಪ ದಿವಸಕ್ಕೆ ಇನ್ನೊಂದು 100 ವರ್ಷ ಆಗುತ್ತೆ ಅಂತ ಕಾಣುತ್ತೆ ಮಹಾತ್ಮ ಪಿಕ್ಚರ್ಸ್ಗೆ. 75 ಅಲ್ಲ, ಇವತ್ತಿಗೆ 10 ದಿವಸ ಪಿಕ್ಚರ್ ಓಡ್ಬಿಟ್ರೇ ದೊಡ್ಡ ವಿಷಯ. ಪೋಸ್ಟರ್ 10 ಅಂತ ಹಾಕ್ಬಿಟ್ಟು ದೊಡ್ಡದಾಗಿ ಹಾಕ್ಬಿಡ್ತಾರೆ. ಆದರೆ ಅಂಥದ್ರಲ್ಲಿ ಆ 10 ಪಕ್ಕದಲ್ಲಿ ಇನ್ನೊಂದು 0 ಬಂದು 100 ವರ್ಷ ಮಾಡೋದಿದೆಯಲ್ಲ, ಬಹಳ ದೊಡ್ಡ ಸಾಧನೆ. ನನಗೂ ವಿಷ್ಣುಗೂ ಸಮವಯಸ್ಸು, ನನಗಿಂತ 1 ವರ್ಷದ ಅಥವಾ 6 ತಿಂಗಳು ದೊಡ್ಡವರು. ಅವರು ಸೆಪ್ಟೆಂಬರ್ 18, 1950, ನಾನು 2 ಫೆಬ್ರವರಿ 1951. ಆದರೆ 6 ಎತ್ತರಕ್ಕೆ ಬೆಳೆದಂಥ ಆ ಮಹಾನ್ ಮನುಷ್ಯನ ಪಕ್ಕದಲ್ಲಿ ನಾನು 3 ಅಡಿ ಇದ್ದರೂ ಪರವಾಗಿಲ್ಲ. ಹಾಗಾಗಿ ನನ್ನ ವಿಷ್ಣು, ನನ್ನ ಕುಮಾರ, ನನ್ನ ಸಂಪತ್ ಕುಮಾರ, ಅವರ ಕೆಲಸಕ್ಕೆ ನಾನು ಸದಾ ಭಾಗಿಯಾಗಿರ್ತೀನಿ. ನಿಮ್ಮಗಳ ಒಂದು ಸಹಕಾರ ಇರಲಿ. ಇದೇ ಸೆಪ್ಟೆಂಬರ್ 27, 20, 26 ಬೆಳಗ್ಗೆ 6ರಿಂದ ರಾತ್ರಿ 12 ಗಂಟೆ ತನಕ ಬೇರೆ ಬೇರೆ ಥರದ ಕಾರ್ಯಕ್ರಮಗಳಲ್ಲಿರುತ್ತೆ. ಅದರಲ್ಲಿ ಚಿತ್ರೋತ್ಸವ ಇರುತ್ತೆ, ರಂಗಭೂಮಿಗೆ ಸಂಬಂಧಪಟ್ಟದ್ದಿರುತ್ತೆ. ಯಾಕೆಂದರೆ ಅವರು ರಂಗಭೂಮಿನಲ್ಲೂ ಕೆಲಸ ಮಾಡಿದ್ದಾರೆ, ಹಾಡುಗಾರಿಕೆ ಇದೆ. ಸೊ ಒಟ್ಟಾರೆ ಇನ್ನೂ ಯೋಜನೆಗಳು ಜಾಸ್ತಿ ಇದೆ. ಸೊ ಅದೆಲ್ಲ ಕೂತು ಚರ್ಚೆ ಮಾಡಿ ನಾವು ಅದನ್ನು ಅನುಷ್ಠಾನಕ್ಕೆ ತರೋಣ. ನನಗೆ ಈ ಒಂದು ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಧ್ಯಕ್ಷರಾದಂಥ ವೀರಕಪುತ್ರ ಶ್ರೀನಿವಾಸ್ಗೂ, ಬಾಬು ಸಾರ್ಗೂ, ಹಾಗೂ ನಮ್ಮ ಮಿತ್ರರು ಮತ್ತು ನನ್ನ ಗೆಳತಿ ತಮಗೂ ಧನ್ಯವಾದಗಳನ್ನ ಹೇಳ್ತೇನೆ. ಮೇಲಾಗಿ ನನಗೆ ಸದಾ ಬೆನ್ನಲ್ಲಿ ನಿಂತಂಥ ನಮ್ಮ ಪತ್ರಿಕಾ ಮಿತ್ರರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ನನ್ನ ನಮಸ್ಕಾರ, ಧನ್ಯವಾದಗಳು.